ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಶ್ವೇತಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಸೊ ಮಳೆ ನೋಡಿ ಯಾವ ರೀತಿ ಹಿಡ್ಕೊಂಡಿದೆ ಅಂತ. ನೈಟ್ ಫುಲ್ಲು ಮಳೆ ಬರ್ತಾನೇ ಇದೆ. ಸೊ ನಮ್ಮನೆ ಬ್ಯಾಕ್ ಸೈಡ್ ಇದು ವ್ಯೂ ನಾನು ತೋರಿಸ್ತಾ ಇರೋವಂಥದ್ದು ಯಾವ ರೀತಿ ಇದೆ ನೋಡಿ. ಕಡೆ ಉಡುಪಿ ಮಂಗಳೂರು ಸೈಡೆಲ್ಲ, ಚಿಕ್ಕಮಂಗ್ಳೂರು ಸೈಡೆಲ್ಲ ವೆದರ್ ಇದೇ ರೀತಿ ಇರುತ್ತೆ. ಮಳೆ ಬರ್ತಾ ಇರುತ್ತೆ, ಸಣ್ಣದಾಗಿ ಜಿಡಿ ಮಳೆ ಬರ್ತಾ ಇದ್ದಾಗ. ಸೊ ಈ ಟೈಮಲ್ಲಿ ನಾವು ಆ ಕಡೆ ಎಲ್ಲ ಟ್ರಿಪ್ ಹೋದರೆ ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲೂ ಅಷ್ಟೇ, ಬ್ಯಾಂಗ್ಳೂರಲ್ಲೂ ಈಗ 3-4 ಡೇಸಿಂದ ಇದೇ ರೀತಿ ಆಗಿದೆ ವೆದರು. ಸೊ ನೋಡಿ, ತುಂಬ ಚೆನ್ನಾಗಿದೆ. ಬೆಳಗ್ಗೆನೆ ನಮ್ಮನೆ ಬ್ಯಾಕ್ ಸೈಡು ತೆಂಗಿನ ಮರ ಇದೆ. ಬೆಳಗ್ಗೆ ಎದ್ದ ತಕ್ಷಣ ತೆಂಗಿನ ಮರ ನೋಡಬೇಕು ಅಂತ ಹೇಳ್ತಾರಲ್ವ. ಸೊ ಹಾಗಾಗಿ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಬ್ಯಾಕ್ ಸೈಡು ಫುಲ್ಲು ಗ್ರೀನ್ ಆಗಿದೆ, ಮಳೆ ಬರ್ತಾ ಇರೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಮಳೆ ಹನಿಗಳು ಗ್ರಿಲ್ ಮೇಲೆಲ್ಲ ಫುಲ್ಲು ಎಲ್ಲ ಯಾವ ರೀತಿ ಹನಿ ಎಲ್ಲ ಬಿದ್ದಿದೆ ನೋಡಿ. ಈ ಚಳಿ ವೆದರ್ಗೆ ಬೆಳಗ್ಗೆನೆ ಬನ್ನಿ ಕಾಫಿ ಮಾಡ್ಕೊಂಡು ಕುಡಿಯೋಣ. ಸೊ ಸ್ವಲ್ಪ ಕಷ್ಟನೇ ಈ ಥರ ಮಳೆ ಇದ್ದಾಗ ಹೋಗೋದಕ್ಕೆ. ಟೂ ವೀಲರಲ್ಲಿ ಹೋಗೋರ್ಗಂತೂ ತುಂಬ ರಿಸ್ಕು. ಸೊ ಏನು ಮಳೆ ಬಿಡುತ್ತೋ ಅಥವಾ ಇದೇ ರೀತಿ ಹಿಡ್ಕೊಂಡಿರುತ್ತೋ ಗೊತ್ತಿಲ್ಲ ಇವತ್ತು. ಮಕ್ಳಿಗೆ ಸ್ಕೂಲಿಗೆ ರಜೆ ಇರೋದಕ್ಕೆ ಪಾಪ ಮಲಗಿದ್ದಾರೆ ಇನ್ನು ಚಳಿಗೆ ಬೆಚ್ಚಗೆ. ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಮಳೆಗಾಲದಲ್ಲೇ ಸ್ಟಾರ್ಟ್ ಆಗುತ್ತಲ್ಲ ಸ್ಕೂಲು. ಸೊ ಹಾಗಾಗಿ ಪಾಪ ಮಕ್ಳಿಗೂ ಸ್ಕೂಲ್ಗೆ ಅಷ್ಟು ಬೇಗ ಎದ್ದು ರೆಡಿಯಾಗಿ ಟಿಫನ್ ಮಾಡಿ ಹೋಗೋದು ಸ್ವಲ್ಪ ಹಿಂಸೆನೇ ಅವ್ರಿಗೂ. ಯಾಕಂದರೆ ರಜದಲ್ಲಿ ಇಷ್ಟು ದಿವಸ ತುಂಬ ಚೆನ್ನಾಗಿ ನಿದ್ದೆ ಮಾಡಿ ಎಂಜಾಯ್ ಮಾಡಿರ್ತಾರೆ ಆಟ ಆಡಿಕೊಂಡು. ಬಟ್ ಈಗ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಈ ಥರ ವೆದರಲ್ಲಿ ಹೋಗೋದಕ್ಕೆ ಅವ್ರಿಗೂ ಸ್ವಲ್ಪ ಹಿಂಸೆ ಪಾಪ. ಹಾಯ್ ಫ್ರೆಂಡ್ಸ್, ನೋಡಿ ಈಗ ಟೈಮ್ 9 ಗಂಟೆ ಆಗಿದೆ. ಈಗ ಮಳೆ ಸ್ಟಾಪ್ ಆಗಿದೆ ನೋಡಿ. ಅಲ್ಲೆಲ್ಲ ಫುಲ್ಲು ನೀರು ನಿಂತುಬಿಟ್ಟಿದೆ. ಸ್ವಲ್ಪ ಅಲ್ಲಿ ಹಳ್ಳ ಎಲ್ಲ ಇದೆಯಲ್ವಾ, ಹಾಗಾಗಿ ಇಲ್ಲೆಲ್ಲ ನೀರು ನಿಂತ್ಕೊಂಡ್ಬಿಟ್ಟಿದೆ. ಸೊ ಹೀಗೆ ಬಿಟ್ಟಿದೆ. ಸ್ವಲ್ಪ ಕೆಲ್ಸಕ್ಕೆ ಹೋಗೋರು ಎಲ್ಲನೂ ರಿಲ್ಯಾಕ್ಸ್ ಆಗಿ ಹೋಗಲಿ ಅಂತ ಹೇಳಿ ಈಗ ಮಳೆ ನಿಂತಿದೆ. ಸೊ ಸಿಟಿ ಕಡೆ ಎಲ್ಲನೂ ಮಳೆ ಎಲ್ಲ ಫುಲ್ಲು ಅಂಡರ್ ಪಾಸಲ್ಲೆಲ್ಲ ಫುಲ್ಲು ನೀರು ತುಂಬ್ಕೊಂಬಿಟ್ಟಿದೆ ಅಂತ ತೋರಿಸ್ತಾ ಇದ್ದಾರೆ ಟಿ ವಿಲೆಲ್ಲ. ಬರೀ ಎಲ್ಲ ನ್ಯೂಸ್ ಚಾನಲಲ್ಲೂ ಅದೇ ಆಗಿದೆ, ಮಳೆ. ಬೆಂಗಳೂರು ಫುಲ್ಲು ಮಳೆಗೆ ಈ ರೀತಿ ಅವಸ್ಥೆ ಆಗಿದೆ ಅಂತ. ಸೊ ನಿಮ್ಮ ಏರಿಯಾಗಳಲ್ಲಿ ಹೇಗೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮಳೆ ನೀರೆಲ್ಲ ಮನೆಗೆ ಬಂದಿದೆಯಾ ಅಥವಾ ಹೇಗಿದೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಶ್ವೇತಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಸೊ ಈಗ ಮಳೆ ಮತ್ತೆ ಸ್ಟಾರ್ಟ್ ಆಗಿದೆ. ಇವತ್ತು ಮಧ್ಯಾಹ್ನ ಆಗಿದೆ, ಆಗಲೇ ಎಷ್ಟು ಟೈಮ್ 3:30. ಈಗ ಮಕ್ಕಳೆಲ್ಲ ನೋಡಿ ಸೌಂಡ್ ಮಾಡ್ತಿದ್ದಾರೆ. ಸೊ ಮಕ್ಕಳಿಗಿನ್ನ ಸ್ಕೂಲೆಲ್ಲ ಸ್ಟಾರ್ಟ್ ಆಗಿಲ್ಲ. ಸೊ ಹಾಗಾಗಿ ಅವರು ಎಲ್ಲ ಫಂಕ್ಷನಿಗೆ ಬಂದಿದ್ದರು, ಎಲ್ಲ ಹೋಗಿ ಬಂದ್ವಿ. ಸೊ ಈಗ ಊಟ ಮುಗಿಸಿ ಬಂದ್ವಿ. ಈಗ ಮಳೆ ಮತ್ತೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ಎಲ್ಲರೂ ಯಾರ್ಯಾರು ನನ್ನ ವ್ಲಾಗ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರೋರಿಗೆ ತುಂಬ ಥ್ಯಾಂಕ್ಸ್. ಹಾಗೆ ವಿಡಿಯೋನ ನೋಡಿ ಕಂಟಿನ್ಯೂಸ್ ಆಗಿ, ಯಾರು ವ್ಲಾಗ್ನ ಸ್ಕಿಪ್ ಮಾಡಬೇಡಿ. ಸೊ ಇವತ್ತಿನ ನನ್ನ ರೊಟೀನ್ ಅಂದರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಹೇಗಿತ್ತು, ಏನೋ ಈಸಿ ಬ್ರೇಕ್ಫಾಸ್ಟೇ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಮಕ್ಕಳಿಗೆ ಸ್ಕೂಲ್ಗೆ ರೆಡಿ ಮಾಡಬೇಕಾದ್ರೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಕ್ವಿಕ್ಕಾಗಿ ಆಗೋವಂಥ ರೆಸಿಪೀಸ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಹೋಗಿ ಇವತ್ತಿನ ರೆಸಿಪಿ ಏನು ಹೇಗಿತ್ತು ಅಂತ ಹೇಳಿಬಿಟ್ಟು ನೋಡ್ಕೊಂಡು ಬನ್ನಿ. ಮತ್ತು ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಾನಿವತ್ತು ಒಂದೆರಡು ಅಡ್ಲಕಾಯಿ ಇತ್ತು. ಸೊ ಪಡವಲಕಾಯಿ ಅಂತಲೂ ಕರೀತಾರೆ ಇದಕ್ಕೆ. ಸೊ ಇದನ್ನು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಚಪಾತಿ ಪೂರಿ ಜೊತೆಗೆ ಕೂಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಅಡ್ಲಕಾಯಿದು ಕೂಟ್ ಮಾಡೋಣ ಅಂತ ಹೇಳಿ ಈಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ನಾನು ಈ ಕಡೆ ಕಡಲೆಬೇಳೆನ ಸ್ವಲ್ಪ ನೆನೆ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಬೇಗ ನೆನೆಬೇಕು ಅನ್ನೋ ಕಾರಣಕ್ಕೋಸ್ಕರ ಬಿಸಿನೀರಿದು. ಸೊ ಸ್ವಲ್ಪ ಬೆಚ್ಚಗಿದೆ, ಆ ನೀರಿಗೆ ನೆನೆ ಹಾಕ್ಕೊಂಡಿದ್ದೀನಿ. ಇದು ಕಡಲೆಬೇಳೆ. ಸೊ ಅಡ್ಲಕಾಯಿ ಕೂಟ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಈ ಕಡೆ ಧನಿಯಾ ಪುಡಿ ಖಾಲಿ ಆಗಿತ್ತು. ಸೊ ಹಾಗಾಗಿ ಧನಿಯಾನ ಹುರ್ಕೊತಾ ಇದ್ದೀನಿ. ನಾನೇ ಮಿಕ್ಸಿನಲ್ಲೇ ಪುಡಿ ಮಾಡ್ಕೊಳ್ಳೋ ಅಂಥದ್ದು. ಸಿಮ್ಮಲ್ಲಿ ಇಟ್ಕೊಂಡು ನೀಟಾಗಿ ಹುರ್ಕೊಂಡು ಆರಿದ ಮೇಲೆ ಇದನ್ನು ಪುಡಿ ಮಾಡ್ಕೊಬೇಕು.
ಈ ಕಡೆ ಮಸಾಲೆಗೆ ಏನೇನು ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ಈರುಳ್ಳಿ, ಸ್ವಲ್ಪ ತೆಂಗಿನಕಾಯಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಇದು ಗಸಗಸೆನೂ ಹಾಕಬೇಕು. ತೆಂಗಿನಕಾಯಿ ಗಸಗಸೆ ಹಾಕ್ಕೊಬೇಕು. ಸೊ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ಧನಿಯಾ ಪುಡಿನೂ ಸ್ವಲ್ಪ ಹಾಕಬೇಕು. ಹಾಗಾಗಿ ಧನಿಯಾನ ಹುರಿದು ಇದನ್ನು ಪುಡಿ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ತರ್ತರಿಯಾಗಿದೆ. ಸೊ ಮಿಕ್ಸಿಲಿ ಗ್ರೈಂಡ್ ಮಾಡಿದ್ರೆ ಇದೇ ರೀತಿ ಆಗುವಂಥದ್ದು. ಸೊ ಇದನ್ನೆಲ್ಲ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ನೆಕ್ಸ್ಟ್ ಈ ಕಡೆ ತೆಂಗಿನಕಾಯಿ ಮತ್ತು ಗಸಗಸೆ ಎರಡನ್ನೂ ಹಾಕ್ಕೊಬೇಕು. ನೆಕ್ಸ್ಟು ಫ್ರೈ ಮಾಡಿದ್ದೀವಲ್ಲ ಅದೆಲ್ಲ ಆರಿ ತಣ್ಣಗಾದಮೇಲೆ ಅದನ್ನು ಇದಕ್ಕೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬೇಕು. ಧನಿಯಾ ಪುಡಿನೂ 1 ಸ್ಪೂನ್ ಹಾಕ್ಕೊತೀನಿ. ಮೂರನ್ನು ಫಸ್ಟು ಗ್ರೈಂಡ್ ಮಾಡ್ಕೊತೀನಿ, ಆಮೇಲೆ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಆಗಿದೆ ಗ್ರೈಂಡ್ ಮಾಡಿದ್ರೆ. ನೆಕ್ಸ್ಟ್ ಇದು ಎಲ್ಲ ತಣ್ಣಗಾಗಿದೆ. ಈಗ ಚಕ್ಕೆ ಲವಂಗನೂ ಇದಕ್ಕೆ ಸೇರಿಸ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಅಡ್ಲಕಾಯಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ನೀರಲ್ಲಿ ನೀಟಾಗಿ ತೊಳ್ಕೊಂಡಿದ್ದೀನಿ. ಈ ಕಡೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ, ಯಾಕಂದರೆ ಕುಕ್ಕರಲ್ಲಿ ಕೂಗಿಸ್ಕೋಬೋದು. ಹಾಗಾಗಿ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯ್ದ ಮೇಲೆ ಒಂದು ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಳ್ಳೋ ಅಂಥದ್ದು. ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನೆಕ್ಸ್ಟ್ ಇದಕ್ಕೆ ಅಡ್ಲಕಾಯಿ ಹಾಕ್ಕೊಳ್ಳೋ ಅಂಥದ್ದು. ಅಡ್ಲಕಾಯಿ ಕಟ್ ಮಾಡಿರೋದನ್ನ ಹಾಕ್ಕೊಬೇಕು. ಇದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಬೇಕು. ಇದು ಮಸಾಲೆ ಹಾಕಿ ಮಾಡೋದ್ರಿಂದ ಪೂರಿಗೆ, ಚಪಾತಿಗೆ ಮತ್ತು ರೈಸ್ ಜೊತೆಗೂ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ನೆಕ್ಸ್ಟ್ ಈ ಕಡೆ ಕಡಲೆಬೇಳೆ ನೆನೆ ಹಾಕಿದ್ನಲ್ವ, ಈಗ ನೆಂದಿದೆ ಇದು. ಸೊ ನೀಟಾಗಿ ತೊಳ್ಕೊಂಡು ಮತ್ತು ಇನ್ನೊಂದು ಸತಿ ಚೆನ್ನಾಗಿರೋ ನೀರಲ್ಲಿ ತೊಳ್ಕೊಂಡು ಈಗ ಇದರೊಳಗೆ ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ ಅದನ್ನು ಕಡಲೆಬೇಳೆನೂ. ನೆಕ್ಸ್ಟು ಸ್ವಲ್ಪ ಉಪ್ಪು ಹಾಕ್ಕೊಬೇಕು. ಉಪ್ಪು ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಬೇಯುತ್ತೆ ಮತ್ತು ಎಲ್ಲ ಮೆತ್ತಗಾಗುತ್ತೆ. 1-2 ನಿಮಿಷ ಇದ್ರ ಮೇಲೆ ಪ್ಲೇಟ್ ಮುಚ್ಚಿ ಬೇಯಿಸಬೇಕು. ನೆಕ್ಸ್ಟು ರುಬ್ಬಿರೋಂಥ ಮಸಾಲೆ ಹಾಕ್ಕೊಬೇಕು. ನೆಕ್ಸ್ಟು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ಅದನ್ನು 1 ವಿಷಲ್ ಕೂಗಿಸ್ಕೊಂಡಿದ್ದೀನಿ ಈಗ. ಸೊ ಈಗ ಎಲ್ಲ ರೆಡಿಯಾಗಿದೆ. ಮಸಾಲೆ ಕೂಟು ಪೂರಿ ಜೊತೆಗೆ ರೆಡಿಯಾಗಿದೆ. ತುಂಬ ಚೆನ್ನಾಗಿದೆ ಕಾಂಬಿನೇಷನ್. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.